ರೇಷ್ಮಾ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ಬ್ಲಾಗ್. ಸೊ ಇವತ್ತಿನ ಬ್ಲಾಗ್ ಬಂದು ಗಣೇಶ ಹಬ್ಬದ ಶಾಪಿಂಗ್ ಹೋಗ್ತಾ ಇದ್ದೀವಿ. ಸೊ ನಾನು ಅಮ್ಮ ಲಿಖಿತ್ ಅವ್ರು ಬಂದು ಈಗ ತಾನೇ ಆಫೀಸಿಗೆ ಹೊರಟರು ಬೆಂಗಳೂರಿಗೆ. ಸೊ ನಾನು ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿಬಿಟ್ಟು ಈಗ ಅಮ್ಮನ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಅಮ್ಮನ ಪಿಕ್ ಮಾಡಿಕೊಂಡು ಹೋಗಿ ಇವಾಗ ಸ್ಯಾರಿ ಪರ್ಚೇಸಿಂಗ್ ಮಾಡಬೇಕು. ಆ್ಯಕ್ಚುಲಿ 2 ಡೇಸ್ ಬ್ಯಾಕೆ ಒಂದ್ಸಲಿ ಶಾಪಿಂಗ್ ಹೋಗಿದ್ವಿ. ಸೊ ಆ ಶಾಪಿಂಗಲ್ಲಿ ಅಣ್ಣಂದು, ಅಪ್ಪಂದು, ಹಾಗೆ ಲಿಖಿತ್ ಅವ್ರದ್ದು ಶಾಪಿಂಗ್ ಎಲ್ಲ ಮುಗ್ದಿದೆ. ಸೊ ಅವರು ಯಾವ್ಯಾವ ಬಟ್ಟೆ ತೊಗೊಂಡಿದ್ದಾರೆ ಅಂತ ಹೇಳಿಬಿಟ್ಟು ನಾನು ಇದರಲ್ಲೇ ಕ್ಲಿಪ್ಪಿಂಗ್ಸ್ ಆ ಶಾಪಿಂಗ್ ವಿಡಿಯೋನು ಆ್ಯಡ್ ಮಾಡ್ತೀನಿ. ಸೊ ಫಸ್ಟು ನಿಮಗೆ ಆ ವಿಡಿಯೋ ಬರುತ್ತೆ. ಅದಾದಮೇಲೆ ನಾನು ಇವಾಗ ಮತ್ತೆ ಅಮ್ಮ ಹೋಗ್ತಾ ಇರೋ ಶಾಪಿಂಗ್ ಬ್ಲಾಗ್ ನಿಮಗೆ ಬರುತ್ತೆ. ಸೊ ಅದಕ್ಕೂ ಮುಂಚೆ ನೀವೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ, ಆಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಮರೀದೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಸೊ ತಡ ಮಾಡಿದೆ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಈ ಸೂರಲ್ಲಂತೂ ಸಿಕ್ಕಾಬಟ್ಟೆ ಟ್ರಾಫಿಕ್ ಆಗಿದೆ. ಯಪ್ಪ, ಇಷ್ಟೊಂದು ಟ್ರಾಫಿಕ್, ಅದರಲ್ಲೂ ಸಿಟಿಲಂತೂ ನಾನು ಇಷ್ಟೊಂದು ಟ್ರಾಫಿಕ್ ನೋಡೇ ಇರಲಿಲ್ಲ. ಲೈಕ್ ದಸರಾದಲ್ಲಿ ಮಾತ್ರ ನೋಡಿದ್ದೆ ಅಷ್ಟೇ. ಬಟ್ ಇವಾಗಂತೂ ಸಿಕ್ಕಾಬಟ್ಟೆ ಟ್ರಾಫಿಕ್ ಆಗಿದೆ. ದಸರಾದಲ್ಲಿ ಯಾವ ಥರ ಟ್ರಾಫಿಕ್ ಇರುತ್ತೆ ಅಂತ ಹಂಗೆ ಇಲ್ಲ. ಸೊ ಅದು ಕೂಡ ನೋಡೋಣ ಈ ಸಲ. ಸ್ಪೆಷಲ್ ಆಗಿರುತ್ತೆ ದಸರಾ. ಆ್ಯಂಡ್ ಲಾಸ್ಟ್ ವಿಡಿಯೋ ಯಾರಾದರೂ ನೋಡಿಲ್ಲ ಅಂತ ಅಂದರೆ ಪ್ಲೀಸ್ ಹೋಗಿ ಲಾಸ್ಟ್ ವಿಡಿಯೋಸ್ ಎಲ್ಲ ಚೆಕ್ ಮಾಡಿ. ಚೆನ್ನಾಗಿದೆ ಲಾಸ್ಟ್ ವೀಡಿಯೋಸ್ ಎಲ್ಲ. ಹಾಗೆ ಇನ್ನೂ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ಗೆ ಯಾವ್ಯಾವ ಥರ ಬೇಕು ಅಂತಲೂ ಕಮೆಂಟ್ ಮಾಡಿ. ಸೊ ಆ ಥರನೂ ಕೂಡ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕಂಟಿನ್ಯೂಸ್ ಆಗಂತೂ ವ್ಲಾಗ್ಸ್ ಬರ್ತಾನೆ ಇರುತ್ತೆ. ಸೊ ನೀವು ಕೂಡ ನೋಡ್ತಾನೆ ಇರಿ, ಎಂಟರ್ಟೈನಿಂಗ್ ಆಗಿರುತ್ತೆ. ಸೊ ಈಗ ಅಮ್ಮನ ಪಿಕ್ ಮಾಡೋಕ್ಕೆ ಹೋಗೋಣ ಬನ್ನಿ. ಇದು ಡೇ 1 ಆಫ್ ಶಾಪಿಂಗ್. ಆ್ಯಕ್ಚುಲಿ ಅವತ್ತು ಬಂದು ಬರೀ ಅಪ್ಪನಿಗೆ, ಅಣ್ಣನಿಗೆ ಮತ್ತು ಲಿಖಿತವ್ರಿಗೆ ಮಾತ್ರ ಬಟ್ಟೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಹೋಗಿದ್ವಿ. ಹಾಗೆ ಅಮ್ಮನಿಗೂ ಬೇಕಿದ್ರೆ ನೋಡೋಣ ಅಂತ ಹೇಳಿದ್ದು, ಯಾಕಂದರೆ ಈವ್ನಿಂಗ್ ಬೇರೆ ಹೋಗಿದ್ದು, ಆಲ್ಮೋಸ್ಟ್ ನೈಟ್ ಆಗಿತ್ತು. ಸೊ ಸ್ಯಾರಿ ಪರ್ಚೇಸಿಂಗ್ ಅಂದರೆ ನಮಗೆಲ್ಲ ಸಿಕ್ಕಾಬಟ್ಟೆ ಟೈಮ್ ಬೇಕಾಗುತ್ತಲ್ವ. ಸೊ ಹಾಗಾಗಿ ನೋಡೋಣ ಅಂತ ಹೇಳಿಬಿಟ್ಟು ಹೋಗಿದ್ದು. ಆ್ಯಂಡ್ ಹುಡುಗರಿಗೆ ಆಬ್ವಿಯಸ್ಲಿ ನಮ್ಮ ಫೇವ್ರೆಟ್ ಬಂದು ಚಾರ್ಲಿ ಶಾಪು. ಸೊ ಯಾವಾಗಲೂ ಅಲ್ಲೇ ಬಟ್ಟೆಗಳನ್ನ ತೊಗೊಳ್ಳೋದು. ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ, ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿರುತ್ತೆ ಬಾಯ್ಸಿಗೆ. ಸೊ ಹಾಗಾಗಿ ನಾವಲ್ಲಿ ಹೋಗಿದ್ದು. ಆ್ಯಂಡ್ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಮರೂನ್ ಶರ್ಟ್ ಅಂತೂ ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಸೊ ಲಿಖಿತ್ ಅವರು ಅದನ್ನೇ ಸೆಲೆಕ್ಟ್ ಮಾಡಿದ್ರು. ನಾನು ಅದನ್ನೇ ಅವರಿಗೆ ವೇರ್ ಮಾಡಿಸಿದೆ. ಆ್ಯಂಡ್ ಅಲ್ಲಿ ಅವರು ಟ್ರಯಲ್ ಕೂಡ ನೋಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಟ್ರಯಲ್ ಮಾಡಿದಾಗ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಅವರಿಗೆ ಸ್ವಲ್ಪ ಫೇರ್ ಆಗಿದ್ದಾರಲ್ಲ, ಸೊ ಹಾಗಾಗಿ ಡಾರ್ಕ್ ಕಲರ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಹಾಗಾಗಿ ಅದನ್ನೇ ಸೆಲೆಕ್ಟ್ ಮಾಡಿದ್ವಿ. ಅದಕ್ಕೆ ಬ್ಲ್ಯಾಕ್ ಜೀನ್ಸ್ ಸೆಲೆಕ್ಟ್ ಮಾಡಿದ್ವಿ. ಅದಾದಮೇಲೆ ನಮ್ಮ ಅಣ್ಣಗೆ ಬಂದು ಇದು ಕಾರ್ಗೋ ಪ್ಯಾಂಟ್ ತೊಗೊಂಡ್ವಿ. ಹಾಗೆ ಒಂದೆರಡು ಶರ್ಟ್ ತೊಗೊಂಡ್ವಿ, ಚೆಕ್ಸ್. ಹಾಗೆ ಲಿಖಿತ್ ಅವ್ರು ಮರೂನ್ ಕಲರ್ ತೊಗೊಂಡ್ರಲ್ವ, ಸೇಮ್ ಪ್ಯಾಟ್ರನಲ್ಲಿ ಬ್ಲ್ಯಾಕ್ ಕಲರು ನಮ್ಮ ಅಣ್ಣ ತೊಗೊಂಡಿದ್ದು. ಅದಾದಮೇಲೆ ನಮ್ಮಪ್ಪನಿಗೂ ಕೂಡ ಬಟ್ಟೆಗಳೆಲ್ಲ ತೊಗೊಂಡ್ವಿ. ಲೈಕ್ ಶರ್ಟ್, ನಮ್ಮಪ್ಪನಿಗೆ ಲೈಟ್ ಕಲರ್ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಲೈಟ್ ಕಲರ್ನ ಸೆಲೆಕ್ಟ್ ಮಾಡಿದ್ದು. ಆ್ಯಸ್ ಯೂಶುವಲ್ ಅಪ್ಪನಿಗೆ ಅಮ್ಮ ಸೆಲೆಕ್ಟ್ ಮಾಡಬೇಕಲ್ವ. ಸೊ ಅಮ್ಮನ ನೋಡ್ತಾ ಇದ್ರು ಯಾವ್ದು ತೊಗೊಳ್ಳೋದು ಅಂತ ಹೇಳಿಬಿಟ್ಟು. ಆ್ಯಂಡ್ ಇದು ನಮ್ಮ ಮೊದಲನೇ ಗಣೇಶ ಹಬ್ಬ ಆಗಿರೋದ್ರಿಂದ, ಮದುವೆ ಆಗಿದ್ದ ಮೊದಲನೇ ವರ್ಷ ಪ್ರತಿ ಒಂದು ಹಬ್ಬಕ್ಕೂ ತವರ ಮನೆಯಿಂದನೇ ಬಟ್ಟೆ ಕೊಡಿಸೋದು. ಸೊ ಹಾಗಾಗಿ ಗಣೇಶ ಹಬ್ಬಕ್ಕೆ ಅಪ್ಪ ಅಮ್ಮನೇ ಬಟ್ಟೆ ತೊಗೊಡ್ತಾಯಿದ್ರು. ಸೊ ನನಗೂ ಕೂಡ ಅಷ್ಟೇ, ಸ್ಯಾರಿ ಅವರೇ ತೊಗೊಟ್ಟಿದ್ದು. ಮತ್ತು ಲಿಖಿತ್ ಅವ್ರು ಕೂಡ ಒಂದು ಡ್ರೆಸ್ ತೊಗೊಟ್ಟಿದ್ದಾರೆ. ನಾನು ಸ್ಯಾರಿ ಬೇಡ ಸಾಕು ಅಂತ ಹೇಳಿಬಿಟ್ಟು ನಾನು ಡ್ರೆಸ್ ತೆಗೆಸ್ಕೊಂಡಿದ್ದು. ಸೊ ಅದು ಕೂಡ ಬರುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನಮ್ಮ ಶಾಪಿಂಗ್ ಬಿಲ್ ಎಷ್ಟಾಗಿದೆ ಅಂತ. ಫೈನಲಿ ಹುಡುಗರದು ಶಾಪಿಂಗು ಮುಗೀತು. ಹಲೋ, ಏನು ಬ್ಯಾಗ್ ಹಿಡ್ಕೊಂಡು ಹೋಗ್ತಾ ಇದ್ದೀರಾ? ಫುಲ್ ಶಾಪಿಂಗಾ? ನಡೀರಿ, ಇವಾಗ ನಮ್ದಿದೆ. ಇಲ್ಲ, ಬೇಗ ಮುಗಿಸೋಣ, ನಿಧಾನಕ್ಕೆ ಮುಗಿಸೋಣ. ಅದೇ ಇಷ್ಟು ಇವ್ರಿಗೋಸ್ಕರ ನಾವು ಕಾತಿಲ್ವಾಗ, ಇವಾಗ ಅವ್ರು ಕಾಯಬೇಕು. ಸೊ ಬನ್ನಿ ಇವಾಗ ನಮ್ಮ ಶಾಪಿಂಗ್ ಶುರು ಮಾಡೋಣ. ಆ್ಯಂಡ್ ಅವತ್ತೇ ಅಲ್ಲೇ ನಿಯರ್ ಬೈ ಒಂದು ಕರ್ನಾಟಕ ಸಿಲ್ಕ್ ಶಾಪ್ ಇತ್ತು ಅಂತ ಹೇಳಿಬಿಟ್ಟು ನಾವಲ್ಲಿ ಹೋಗಿದ್ವಿ. ಬಟ್ ಅಲ್ಲಿ ಸ್ಯಾರಿ ಕಲೆಕ್ಷನ್ ನನಗೆ ಇಷ್ಟನೇ ಆಗಿಲ್ಲ, ಒಂಚೂರು ಚೆನ್ನಾಗಿರಲಿಲ್ಲ. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಮತ್ತೆ ಇನ್ನೊಂದು ಕರ್ನಾಟಕ ಸಿಲ್ಕ್ ಶಾಪಿಗೆ ಹೋಗಿದ್ವಿ. ಅಲ್ಲೂ ಕೂಡ ಸ್ಯಾರಿ ಕಲೆಕ್ಷನ್ ತುಂಬ ವಸ್ತಾಗಿತ್ತು ಅಂತಲೇ ಹೇಳ್ಬೋದು. ಅದು ಮುಗಿಸ್ಕೊಂಡು ಆಚೆ ಬಂದು ನೋಡಿದಾಗ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಆ್ಯಂಡ್ ನಾವು ಅವತ್ತು 2 ವೀಲರ್ ಅಲ್ಲಿ ಬೇರೆ ಬಂದಿದ್ವಿ. ನನಗೆ 2 ವೀಲರ್ ಬೇರೆ ಓಡ್ಸೋಕ್ಕಾಗ್ತಾ ಇರಲಿಲ್ಲ, ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು ನಾವು ರಿಟರ್ನ್ ಮನೆಗೆ ಹೋಗ್ಬಿಟ್ವಿ. ಎಲ್ಲೋಗ್ತಾ ಇದ್ದೀವಿ ಅಂತ ಕೇಳೋದು. ಎಲ್ಲೋಗ್ತಾ ಇದ್ದೀವಿ? ನಾವು ಸೀರೆ ತಗೊಳಕ್ಕೆ ಹೋಗ್ತಾ ಇದ್ದೀವಿ. ಸರಿ ಬನ್ನಿ ತಗೊಳ್ಳೋಣ. ಸೊ ಯಾವ ಅಂಗಡಿ ತಗೋತೀವಿ ಅಂತ ತೋರಿಸ್ತೀನಿ. ಸೊ ನೆಕ್ಸ್ಟ್ ಡೇ ನಾವು ಹೋಗಿದ್ದು
ರಶ್ಮಿ ಸಿಲ್ಕ್ಗೆ ಇದು ಬಂದು ಚೋಪ್ಟಾಸ್ ಮೇಲ್ಗಡೆ ಬರುತ್ತೆ. ಸೊ ಇಲ್ಲಿ ಬಂದು ಸ್ಯಾರಿ ಕಲೆಕ್ಷನ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ನಮಗೆ ಮೈಸೂರು ಸಿಲ್ಕ್ ತೊಗೋಬೇಕು ಅಂತ ಐಡಿಯಾ ಕೂಡ ಇರಲಿಲ್ಲ. ಬಟ್ ಅಲ್ಲಿ ನೋಡಿದಾಗ ತುಂಬಾ ಇಷ್ಟ ಆಯಿತು. ಕಲರ್ ಕೂಡ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇತ್ತು ಅಂತ ಹೇಳ್ಬಿಟ್ಟು ನಾವಲ್ಲಿ ತೊಗೊಂಡಿದ್ದು. ಆ್ಯಂಡ್ ಈ ಶಾಪಿಂಗ್ ಅಂತ ಬಂದರೆ ಡೇಸ್ ಅಂತೂ ಹೋಗೋದೇ ಗೊತ್ತಾಗಲ್ಲ. ತುಂಬಾ ಶಾಪ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಅಲ್ಲಿ ವೀಡಿಯೋಸ್ ಕೂಡ ತಗೊಳ್ಳೋಕ್ಕೆ ಪರ್ಮಿಷನ್ ಇರಲಿಲ್ಲ. ಬಟ್ ನಾನು ಹಂಗೂ ಸಮ್ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಜಸ್ಟ್ ಅವರು ತೋರಿಸ್ಬೇಕಾದ್ರೆ ಸುಮ್ಮನೆ ವೀಡಿಯೋ ಕಾಲ್ ಇದ್ರ ಥರ ಮಾಡಿಕೊಂಡು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಅವರು ಅಲೋ ಮಾಡ್ತಾ ಇರಲಿಲ್ಲ. ಇಷ್ಟರಲ್ಲಿ ಯಾವ ಕಲರ್ ನಾವು ತೊಗೊಂಡಿರ್ಬೋದು ಅಂತ ಹೇಳ್ಬಿಟ್ಟು ಈಗಲೇ ಕಮೆಂಟ್ ಮಾಡಿ. ಲಾಸ್ಟಲ್ಲಿ ಹೋಗಿಬಿಟ್ಟು ಕಮೆಂಟ್ ಮಾಡಬೇಡಿ, ಯಾಕಂದರೆ ನಾನು ರಿವೀಲ್ ಮಾಡಿದ್ದೀನಿ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಶಾಪಿಗೆ ಬಂದ್ವಿ. ಮತ್ತು ಅಲ್ಲೂ ಕೆಲವೊಂದು ಪರ್ಚೇಸಿಂಗ್ ಎಲ್ಲ ಇತ್ತು. ಹಾಗೆ ಕೆಲವೊಂದು ಡ್ರೆಸ್ಸಸ್ ಕೂಡ ತೊಗೊಂಡ್ರು ಅಮ್ಮ. ಈಗ ಶಾಪಿಂಗ್ ಎಲ್ಲ ಮುಗೀತು. ಸೊ ನಮ್ಮ ಬ್ಯಾಗ್ಗಳಲ್ಲಿ ನೋಡ್ಬೋದು ಸಿಕ್ಕಾಪಟ್ಟೆ ಶಾಪಿಂಗ್ ಆಗಿದೆ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಮ್ಮಮ್ಮ ಮೈಸೂರು ಸಿಲ್ಕ್ ಸೀರೆ ತೊಗೊಂಡಿರೋದು. ಹೆಂಗೆ ಅನಿಸ್ತಾ ಇದೆ? ಚೆನ್ನಾಗಿ ಅನಿಸ್ತಾ ಇದೆ. ಆ್ಯಕ್ಚುಲಿ ಸ್ಯಾರಿ ಕಲರ್ ಕೂಡ ಚೆನ್ನಾಗಿದೆ. ನಾನು ಮನೆಗೆ ಹೋಗಿ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀವಿ ಅಂತ ಹೇಳಿಬಿಟ್ಟು. ಸೊ ಈಗ ಮನೆಗೆ ಹೋಗೋಣ ಬನ್ನಿ. ಬ್ಯಾಕ್ ಟು ಓಮ್. ಸೊ ಮನೆಗೆ ಬಂದು ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸೊ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಫಸ್ಟ್ಲಿ ಬಂದು ನಾವು ಸ್ಯಾರಿ ತೊಗೊಂಡಿದ್ದು. ಅದಾದಮೇಲೆ ಇನ್ನೂ ಒಂದು ಶಾಪಿಗೆ ಹೋಗಿ ಅಲ್ಲಿ ಒಂದೆರಡು ಡ್ರೆಸ್ ಕೂಡ ತೊಗೊಂಡ್ವಿ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮ್ಗೆ ಯಾರಿಗಾರು ಇಷ್ಟ ಆದರೆ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಎಕ್ಸೈಟ್ಮೆಂಟ್ ಏನು ಅಂದರೆ ಫಾರ್ ದ ಫಸ್ಟ್ ಟೈಮ್ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಿದ್ದು. ಸೊ ಅದಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಗೆಸ್ ಮಾಡಿ ಕೂಡ ಅಂತಲೂ ಹೇಳಿದ್ದೆ. ನೋಡೋಣ ಯಾರು ಗೆಸ್ ಮಾಡಿರ್ತೀರ ಕರೆಕ್ಟಾಗಿ ಅಂತ ಹೇಳಿಬಿಟ್ಟು. ಮೈಸೂರು ಸಿಲ್ಕ್ ಸ್ಯಾರಿ ಬಟ್ ನಾನು ಹಾಕ್ಕೊಂಡೆಲ್ಲ ತೋರಿಸಲ್ಲ, ಯಾಕಂದರೆ ಇದು ತಟ್ಟೆಲಿ ಗೌರಿಗಿಡೋದು. ಸೊ ಹಾಗಾಗಿ ವೇರ್ ಮಾಡೆಲ್ಲ ತೋರಿಸಲ್ಲ, ಬಟ್ ಬಾಕ್ಸ್ ಪೀಸ್ ಹಂಗೆ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ಈ ಕಲರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು ಈ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಿದ್ದು ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್. ಆ್ಯಕ್ಚುಲಿ ಡಾರ್ಕ್ ಬ್ಲೂ ಮತ್ತು ಸ್ಕೈ ಬ್ಲೂ ಒಂಥರ ಲೈಟ್ ಬ್ಲೂ ಇಶ್ ಕಲರು. ಅವ್ರು ತೋರಿಸ್ದಾಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ಈ ಸ್ಯಾರಿ. ಆ್ಯಂಡ್ ಇದ್ರ ಜೊತೆಗೆ ಇನ್ನೂ ಒಂದು ಕಲರ್ ಇಷ್ಟ ಆಯಿತು, ಬಾಟಲ್ ಗ್ರೀನ್ ವಿತ್ ಪಿಂಕ್ ಕಲರ್ ಕಾಂಬಿನೇಷನ್ನು. ಅದು ಕೂಡ ಇಷ್ಟ ಆಯಿತು. ಬಟ್ ಅಂದರೆ ಗ್ರೀನ್ ಕಲರ್ ಸ್ಯಾರಿ ಆಲ್ಮೋಸ್ಟ್ ತುಂಬ ಗ್ರೀನ್ ಕಲರ್ ಸ್ಯಾರಿ ಇದೆ. ಸೊ ಹಾಗಾಗಿ ಎನಿ ಟೈಮ್ ಗ್ರೀನ್ ಕಲರೇ ಬೇಡ. ಇನ್ನು ಸ್ವಲ್ಪ ತಿಂಗಳಾದಮೇಲೆ ಮತ್ತೆ ಗ್ರೀನ್ ಕಲರ್ ಸ್ಯಾರಿ ತೊಗೊಳ್ಳೇಬೇಕು. ಸೊ ಹಾಗಾಗಿ ಜಾಸ್ತಿ ಗ್ರೀನ್ ಕಲರ್ ಅಂತ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಡ ಅಂತ ಹೇಳಿ ಈ ಕಲರ್ನ ಸೆಲೆಕ್ಟ್ ಮಾಡಿದ್ದು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಓಪನ್ ಮಾಡಿಲ್ಲ, ಇವಾಗ ತೋರಿಸಲ್ಲ. ಬಟ್ ಒನ್ಸ್ ಅಲ್ಲಿ ತಟ್ಟೆಲಿ ಇಟ್ಟಾದಮೇಲೆ ಇದನ್ನು ಫಸ್ಟ್ ಆ್ಯಕ್ಚುಲಿ ನಾನೇ ಉಟ್ಕೊಳ್ಳೋದು ನಮ್ಮ ಮನೇಲಿ. ಪ್ರತಿ ವರ್ಷ ಗಣೇಶ ಗೌರಿ ಹಬ್ಬಕ್ಕೆ ಸೀರೆ ತೊಗೊಳ್ಳೋದನ್ನ ತಟ್ಟೆ ಮುಂದೆ ಇಟ್ಟಿದ್ದ ಸೀರೆನ ನಾನೇ ಉಟ್ಕೊಳ್ಳೋದು ಪ್ರತಿ ವರ್ಷವೂ. ಸೊ ಅದೇ ರೀತಿ ಥರ ಈ ಸೀರೆನೂ ನಾನೇ ಉಟ್ಕೊತೀನಿ. ಆವಾಗ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ. ಇದ್ರ ಜೊತೆಗೆ ಕಾಟನ್ ಡ್ರೆಸ್ ತೊಗೊಂಡಿದ್ದು. ಡ್ರೆಸ್ ಆ್ಯಕ್ಚುಲಿ ಇದು. ಸೊ ಇದು ಕಾಟನ್ ಬಂದು ಜೈಪುರ್ ಕಾಟನ್ ಅಂತ. ಇದು ಮೆಟೀರಿಯಲ್ಲು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಲೈಕ್ ನಾರ್ಮಲ್ ಕಾಟನಿಗೆ ಹೋಲಿಸ್ಕೊಂಡ್ರೆ ಇದು 2-3 ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ಇದು. ಸೊ ಹಾಗಾಗಿ 2 ಪೀಸ್ ತೊಗೊಂಡಿದ್ದು. ಬಟ್ ಕಾಟನ್ ಮೆಟೀರಿಯಲ್ ನಾನು ಯೂಸ್ ಮಾಡಲ್ಲ, ಅಮ್ಮನಿಗಂತ ತೊಗೊಂಡಿದ್ದು. ಟಾಪ್ ಬರುತ್ತೆ ಈ ಥರ. ಆ್ಯಂಡ್ 3-4 ಸ್ಲೀವ್ಸ್ ಬರುತ್ತೆ. ಎಲ್ಲದಕ್ಕೂ ಕಾಟನ್ ಡ್ರೆಸ್ಸಲ್ಲಿ ಅಲ್ಲಿ ಇದ್ದಿದ್ದು ಎಲ್ಲ ಕಾಟನ್ ಡ್ರೆಸ್ಗೂ 3-4 ಸ್ಲೀವ್ಸೇ ಬಂದಿದ್ದು. ಆ್ಯಂಡ್ ಇದ್ರದ್ದು ಪ್ರಿಂಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ಬಾಟಲ್ ಗ್ರೀನ್ ಕಲರು. ಆ್ಯಂಡ್ ಇದಕ್ಕೆ ವಿತ್ ಲೈನಿಂಗ್ ಬರುತ್ತೆ. ಸೊ ವಿತ್ ಲೈನಿಂಗ್ ಬರುತ್ತೆ ಇದು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ನಾನು ಫಸ್ಟ್ ಟೈಮ್ ಕೇಳಿದ್ದು ಈ ಕಾಟನ್ ಮೆಟೀರಿಯಲ್ ಜೈಪುರ್ ಕಾಟನ್ ಅಂತ ಹೇಳಿಬಿಟ್ಟು. ಪಿಂಕ್ ಆಗಲ್ಲ ಅಂತ ಕೂಡ ಹೇಳಿದ್ದಾರೆ. ತುಂಬಾ ಚೆನ್ನಾಗಿದೆ ಮೆಟೀರಿಯಲ್, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದಕ್ಕೆ ಪ್ಯಾಂಟ್ ಬಂದು ಈ ಥರ ಬರುತ್ತೆ, ಸ್ಟ್ರೈಟ್ ಕಟ್ ಪ್ಯಾಂಟ್ ಬರುತ್ತೆ. ಆ್ಯಂಡ್ ಇದಕ್ಕೆ ಈ ಥರ ಲೈನ್ಸ್ ಡಿಸೈನು. ಆಲ್ಮೋಸ್ಟ್ ಅಲ್ಲಿ ಇದ್ದಿದ್ದು ಎಲ್ಲ ಕಾಟನ್ ಚೂಡಿದಾರ್ಗೂ ಇದೇ ಥರ ಪ್ಯಾಂಟ್ ಇದ್ದಿದ್ದು. ಅಂದರೆ ಲೈನ್ ಡಿಸೈನ್ ಪ್ಯಾಂಟು, ಸ್ಟ್ರೈಟ್ ಕಟ್ ಥರ. ಪ್ಯಾಂಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸು. ಆ್ಯಂಡ್ ಹಿಂದೆ ಎಲಾಸ್ಟಿಕ್ ಬರುತ್ತೆ. ಆ್ಯಂಡ್ ಹಿಂದೆ ಈ ಥರ ಎಲಾಸ್ಟಿಕ್ ಬರುತ್ತೆ. ಫ್ರಂಟ್ ನಾರ್ಮಲ್ ಈ ಥರ ಟೈಯಿಂಗ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ಥರ ನಾರ್ಮಲ್ ಕಾಟನ್ ವೇಲ್ ಬರುತ್ತೆ. ಸ್ಟ್ರೈಟ್ ಡಿಸೈನ್ ಬರುತ್ತೆ. ಹಾಗೆ ಟಾಪಲ್ಲಿರುವಂಥ ಟಾಪ್ ಡಿಸೈನ್ ಕೂಡ ಬರುತ್ತೆ. ಹಾಗೆ ಪ್ಯಾಂಟ್ ಡಿಸೈನ್ ಕೂಡ ಬರುತ್ತೆ. ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಥರ ಚೆನ್ನಾಗಿ ಕಾಣುತ್ತೆ. ಅದು ಬಂದು ಬಾಟಲ್ ಗ್ರೀನ್ ಕಲರು. ಅದೇ ಥರ ಜೈಪುರ್ ಕಾಟನ್ ಮೆಟೀರಿಯಲಲ್ಲೇ ಇದು ಒಂದು ಡ್ರೆಸ್ ತೊಗೊಂಡಿದ್ದು. ಸೊ ಈ ಕಲರ್ ಬರುತ್ತೆ. ಆ್ಯಂಡ್ ಇದು ಫುಲ್ಲು ಫ್ಲವರ್ ಪ್ರಿಂಟು ಡಿಸೈನು. ಆ್ಯಂಡ್ ಮುಂದೆ ಸೇಮ್ ರೌಂಡ್ ನೆಕ್ ಬರುತ್ತೆ. ಬಟ್ ಇಲ್ಲಿ ಇದರಲ್ಲಿ ಬಟನ್ಸ್ ಬರುತ್ತೆ. ಲೈಕ್
ಗೋಲ್ಡಿಶ್ ಬಟನ್ಸ್ ಬರುತ್ತೆ ಆ್ಯಂಡ್ ಸೇಮ್ 3/4 ಸ್ಲೀವ್ಸು ಆ್ಯಂಡ್ ವಿತ್ ಲೈನಿಂಗು. ಸೊ ಎರಡೂ ಸೇಮ್ ಮೆಟೀರಿಯಲ್ ಇರೋದ್ರಿಂದ ಅಷ್ಟೊಂದೇನು ತೋರ್ಸೋಕ್ಕಾಗಲ್ಲ. ಪ್ಯಾಂಟ್ ಆ್ಯಂಡ್ ದುಪ್ಪಟ್ಟ ಸೇಮ್ ಅದೇ ಥರ ಇರುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಅಮ್ಮ ಕೆಲವೊಂದು ನೈಟೀಸ್ ಅದೆಲ್ಲ ತೊಗೊಂಡ್ರು. ಸೊ ಇಷ್ಟು ಶಾಪಿಂಗು. ಅದಾದಮೇಲೆ ಬ್ಯಾಂಗಲ್ ಶಾಪಿಂಗು ಕೂಡ ಹೋಗಿದ್ವಿ. ಬಟ್ ಬ್ಯಾಂಗಲ್ಸ್ ಎಲ್ಲ ಏನೂ ತೊಗೊಳಕ್ಕೆ ಹೋಗಲಿಲ್ಲ, ಯಾಕೆಂದರೆ ಮದುವೆಲಿ ತೊಗೊಂಡಿರೋ ಅಂಥ ಬ್ಯಾಂಗಲ್ಸೇ ಸಿಕ್ಕಾಪಟ್ಟೆ ಮನೇಲಿದೆ. ಸೊ ಹಾಗಾಗಿ ಬ್ಯಾಂಗಲ್ಸ್ ಏನು ತೊಗೊಳಕ್ಕೆ ಹೋಗಿಲ್ಲ. ಬಟ್ ಕೆಲವೊಂದಷ್ಟು ಕ್ಲಿಪ್ಸ್ ತೊಗೊಂಡ್ರು. ಹಾಗೆ ನಾನು ಸ್ಟಿಕ್ಕರ್ಸ್ ತೊಗೊಂಡೆ. ಸೊ ಈ ಥರ ಪುಟ್ ಸ್ಟಿಕ್ಕರ್ಸ್ ತೊಗೊಂಡೆ ನಾನು. ಯಾಕೆಂದರೆ ನಾನು ಮುಂಚೆ ಹಾಕ್ತಾ ಇದ್ದಿದ್ದು ನಾನು ಮುಂಚೆ ಸಿಂಪಲಾಗಿ ಐಲೈನರ್ ಇಟ್ಬಿಟ್ಟು ಕುಂಕುಮ ಇಡ್ತಾಯಿದ್ದೆ. ಬಟ್ ಮದುವೆ ಆದಮೇಲೆ ಕಪ್ಪು ಕಲರು ಹಣೆ ಮೇಲೆ ಇಡಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಸ್ಟಿಕ್ಕರ್ಸೇ ಇಡಬೇಕು ಅಂತ. ಆ್ಯಂಡ್ ಅಮ್ಮನ ಹತ್ರ ಸ್ಟಿಕ್ಕರ್ಸ್ ಎಲ್ಲ ತುಂಬ ದೊಡ್ಡ ಸ್ಟಿಕ್ಕರ್ಸ್ ಇದೆ, ನನಗೆ ಅದು ಸೂಟೇ ಆಗೋಲ್ಲ. ಸೊ ಹಾಗಾಗಿ ಚಿಕ್ಕದು ಬೇಕು ಅಂತ ಹೇಳ್ಬಿಟ್ಟು ಇದೆರಡು ಪ್ಯಾಕೆಟ್ನ ತೊಗೊಂಡು ಬಂದೆ. ಆ್ಯಂಡ್ ಸದ್ಯಕ್ಕೆ ಇಷ್ಟು ಶಾಪಿಂಗ್ ಮುಗ್ದಿದೆ. ಆ್ಯಂಡ್ ಗಣೇಶ ಡೆಕೋರೇಷನ್ಗೆ ಬ್ಯಾಕ್ ಡ್ರಾಪ್ಸ್ ಎಲ್ಲ ಬೇಕಾಗಿರೋದು ಕೆಲವೊಂದು ನಾನು ಆನ್ಲೈನಲ್ಲಿ ಶಾಪ್ ಮಾಡಿದ್ದೀನಿ. ಸೊ ಅದು ಇನ್ನೂ ಡೆಲಿವರಿ ಆಗಬೇಕು. ಒನ್ಸ್ ಡೆಲಿವರಿ ಆದಮೇಲೆ ಅದನ್ನು ಕೂಡ ತೋರಿಸ್ತೀನಿ. ಆ್ಯಂಡ್ ನೀವು ಕೇಳ್ಬೋದು, ಏನಿದು ಎಲ್ಲನೂ ಅಮ್ಮನ ಶಾಪಿಂಗ್, ಅಪ್ಪಂದು ಅಣ್ಣಂದು ಲಿಕ್ಕಿದವ್ರು ತೋರಿಸ್ರಿ, ನಿಮ್ದೆಲ್ಲಿ ಶಾಪಿಂಗ್ ಅಂತ ಹೇಳ್ಬಿಟ್ಟು. ನನ್ನ ಸ್ಯಾರಿದು ಸರ್ಪ್ರೈಸ್ ಆಗಿರುತ್ತೆ, ನಾನು ಯಾವ ಸ್ಯಾರಿ ತೊಗೊಂಡಿದ್ದೀನಿ ಅಂತ ಹೇಳಿಬಿಟ್ಟು. ಸೊ ಅದನ್ನು ನೀವು ಗಣೇಶ ಹಬ್ಬದ ದಿನವೇ ಹಾಗೆ ಗೌರಿ ಹಬ್ಬದ ದಿನವೇ ನೋಡಬೇಕು. ನಾನು ಯಾವ ಥರ ವೇರ್ ಮಾಡಿರ್ತೀನಿ ಆ್ಯಂಡ್ ಯಾವ ಕಲರ್ ಆ್ಯಂಡ್ ಯಾವ ಜ್ಯುವೆಲರಿ ಎಲ್ಲ ಹಾಕಿರ್ತೀನಿ ಅಂತ ಹೇಳಿಬಿಟ್ಟು. ಐ ಹೋಪ್ ನಿಮ್ಗೆಲ್ಲರಿಗೂ ಅದು ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ, ನಾನು ಅದನ್ನು ಸಪ್ರೇಟಾಗಿ ಬ್ಲಾಗ್ ಮಾಡ್ತೀನಿ. ನನ್ನ ಸ್ಯಾರಿ, ಬ್ಲೌಸ್ ಹಾಗೆ ಜ್ಯುವೆಲರಿ ಸೆಟ್ ಫುಲ್ಲು ಎಲ್ಲನೂ. ಸೊ ಇಷ್ಟೇ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಶಾಪಿಂಗ್ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.